ಯಜಮಾನ್ರೆ ಟೀ ತಗೊಳ್ಳಿ. ಯಾಕೆ ಶಾಂತಮ್ಮ ಒಂದೇ ಲೋಟ ತಂದಿದೀಯಾ? ಇನ್ನೊಂದು ಲೋಟ ಯಾಕೆ ತಂದಿಲ್ಲ? ಯಜಮಾನ್ರೆ ನೀವೊಬ್ಬರೇ ಅಲ್ವಾ ಇರೋದು? ಶಾಂತಮ್ಮ, ನನ್ನ ಮಗಳಲ್ಲಿ ಕಣ್ಣು ಕಾಣಿಸ್ತಿಲ್ವಾ? ಅದು ಯಜಮಾನ್ರೆ, ಅಂಜಲಿ ಅಮ್ಮನವರು. ಶಾಂತಮ್ಮ, ಮುಂಚೆ ಎಲ್ಲ ನಾನು ನನ್ನ ಮಗಳು ಒಟ್ಟಿಗೆ ಊಟ ಮಾಡ್ತಿದ್ವಿ, ತಿಂಡಿ ತಿಂತಿದ್ವಿ, ಟೀ ಕುಡಿತಿದ್ವಿ. ನಾನು ಅವಳನ್ನು ಬಿಟ್ಟು ಊಟ ಮಾಡಿದ ದಿನ ಇಲ್ಲವೇ ಇಲ್ಲ. ಅವಳ ಮನಸ್ಸಿನ ಮಾತು ನನಗೆ ಅರ್ಥ ಆಗುತ್ತೆ ಶಾಂತಮ್ಮ. ಈಗ ಅವಳು ಎದ್ದು ಓಡಾಡದೆ ಇರ್ಬೋದು, ನಮ್ಮನ್ನು ನೋಡದೆ ಇರ್ಬೋದು, ಮಾತಾಡದೆ ಇರ್ಬೋದು, ಆದರೆ ಅವಳ ಮನಸ್ಸಿನ ಮಾತು ನನಗೆ ಅರ್ಥ ಆಗುತ್ತೆ. ನೋಡು ಅಪ್ಪ, ನನಗೆ ಯಾಕಪ್ಪ ಟೀ ಕೊಟ್ಟಿಲ್ಲ, ನಾನು ನಿನ್ನ ಜೊತೆ ಟೀ ಕುಡಿಬೇಕು ಅಂತ ಕೇಳ್ತಿದ್ದಾಳೆ. ಮಗಳೇ, ನಾನು ನೀನು ಒಟ್ಟಿಗೆ ಕೂತು ಟೀ ಕುಡಿಯೋ ಕಾಲ ಬಂದೇ ಬರುತ್ತೆ. ನಿನ್ನ ಮುಖದ ಮೇಲೆ ನಗುಕ್ ನೋಡೋ ಅದೃಷ್ಟ ನನಗೆ ಸಿಕ್ಕೇ ಸಿಗುತ್ತೆ. ಒಟ್ಟಲ್ಲಿ ಈ ಜೀವ ಹೋಗುವಷ್ಟರಲ್ಲಿ ನೀನ್ ಮೊದ್ಲಿನ ತರ ಆಗ್ಬೇಕು. ಯಜಮಾನ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೋಡಿ, ಅಂಜಲಿ ಅಮ್ಮವರು ಮೊದಲಿನ ಥರ ಹುಷಾರಾಗ್ತಾರೆ. ನಿಮ್ಮ ಬೇಡಿಕೆ ಆ ಭಗವಂತನಿಗೆ ತಲುಪುತ್ತೆ. ನಿಮ್ಮ ಪ್ರೀತಿ ಅವರನ್ನ ಕಾಪಾಡ್ಕೊಳ್ಳುತ್ತೆ. ಈಗ ನಿಮ್ಮ ಮಾತುಗಳು, ಆ ಧೈರ್ಯನೇ ಔಷಧಿ ಅವ್ರಿಗೆ. ಯಜಮಾನ್ರೆ, ನಾನು ಹೋಗಿ ಇನ್ನೊಂದು ಲೋಟ ಟೀ ತರ್ತೀನಿ. ನೀವು ಕುಡಿಯೋ ಟೀನೇ ಅವ್ರಿಗೂ ಕೊಡೋರಂತೆ. ಯಜಮಾನ್ರೆ, ಸಂಜೆ ಪಕ್ಕದವ್ರ ಜಮೀನ್ದಾರ್ ಮನೆಗೆ ಹೋಗಬೇಕು, ಅದೇನೋ ಫ್ಯಾಕ್ಟ್ರಿ ತಗೊಳ್ಳೋ ವಿಷಯ ಮಾತಾಡಬೇಕು, ಅದನ್ನು ನೆನಪಿಸು ಅಂತ ಹೇಳಿದ್ರಿ. ಓಹ್, ಅದಿವತ್ತೇ ಅಲ್ಲ? ಇಲ್ಲ ಶಾಂತಮ್ಮ, ನಾನು ಎಲ್ಲಿಗೂ ಹೋಗಲ್ಲ. ಇವತ್ತು ಸಂಜೆ ನಾನು ಮನೆಯಿಂದ ಆಚೆ ಹೋಗೋದಿಲ್ಲ. ಅಲ್ಲ, ಅಷ್ಟು ದೊಡ್ಡ ಫ್ಯಾಕ್ಟ್ರಿ ತಗೊಳ್ಳೋ ವಿಷಯ ಬಿಟ್ಟು. ಶಾಂತಮ್ಮ, ನನಗೆ ಅಂತ ಸ್ವಲ್ಪ ಸಮಯ ಕೊಟ್ಕೊಳ್ಳೋದು ಬೇಡವಾ? ನನಗೂ ನೆಮ್ಮದಿ ಬೇಕು. ಒಂದು ಕೆಲಸ ಮಾಡು, ಸಂಜೆ ಬಿಸಿ ಬಿಸಿ ಪಕೋಡ ಮಾಡಿಬಿಡು, ಮನೆಯವರೆಲ್ಲರಿಗೂ ಹೇಳ್ಬಿಡು ನನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಮಗಳೇ, ನಾನೀಗ ಟೀ ಕುಡಿಯಲ್ಲ. ಸಂಜೆ ನಿನ್ನ ಜೊತೆ ಆರಾಮಾಗಿ ಮಾತಾಡ್ತಾ ಮಾತಾಡ್ತಾ ನಾನು ಟೀ ಕುಡಿತೀನಿ, ಸರಿನಾ? ನೀನು ರೆಸ್ಟ್ ಮಾಡು. ಶಾಂತಮ್ಮ, ನಂಗೆ ಟೀ ಬೇಡ. ಅಲ್ಲ, ಏನಾಯ್ತು ಯಜಮಾನ್ರಿಗೆ? ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಕೊಂಡ್ಕೊಳ್ಳೋ ಡೀಲ್ನು ಬಿಟ್ಬಿಟ್ಟು ಮನೇಲೇ ಇರ್ತೀನಿ ಅಂತಿದ್ದಾರಲ್ಲ. ಅದು ಅಲ್ಲದೆ ಮನೇಲಿ ಯಾರನ್ನು ಮಾತಾಡಿಸ್ಲೂಬಾರ್ದು ಅಂತ ಹೇಳ್ತಿದ್ದಾರಲ್ಲ. ಅಯ್ಯೋ ದೇವ್ರೆ, ನೋಡ್ತೀನಿ ಬೇರೆ ಕೆಲಸ. ಅಳ್ತಿದ್ಯಾ ನಂದಿನಿ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತು. ಇಷ್ಟು ದಿವಸ ಈ ಶ್ರಾವಣಿ ಅಳ್ತಾ ಇದ್ಲು, ಈಗ ನೀನು ಅಳಕ್ ಶುರು ಮಾಡಿದ್ಯಾ? ವೀರು, ಅವಳು ಎಲ್ಲಿಗೆ ಹೋಗ್ತಿದ್ದಾಳೋ, ಹೇಗಿರ್ತಾಳೋ, ಚೆನ್ನಾಗಿರ್ತಾಳೋ ಚೆನ್ನಾಗಿರಲ್ವೋ, ಇದು ಯಾವುದೂ ಗೊತ್ತಿಲ್ಲದೆ ನಾವು ಅವಳನ್ನ ಕಳಿಸ್ಕೊಡ್ತಿದ್ದೀವಿ. ಯಾಕೋ ಒಂಥರ ಸಂಕಟ ಆಗ್ತಿದೆ. ನಂದಿನಮ್ಮವ್ರೆ, ಯಾಕೆ ಯೋಚನೆ ಮಾಡ್ತೀರಾ? ಅಲ್ಲಿ ನನ್ನ ಮಗ ಇದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಶ್ರಾವಣ್ಯಮ್ಮವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಕ್ಕೆ ಒಂದು ಜೀವನೇ ಇದೆ ಅಂತ ಹೇಳ್ಕೊಬೋದು. ಅವನು ಇರಬೇಕಾದ್ರೆ ನಮಗೇನು ಚಿಂತೆ? ಅವ್ನು ಚೆನ್ನಾಗಿ ನೋಡ್ಕೊತಾನೆ ಬಿಡಿ. ಶ್ರಾವಣಿ ಎಷ್ಟು ಹಠ ಮಾಡಿದಾಗ ನಮಗೆ ತಡೆಯೋಕ್ಕಾಗಲಿಲ್ಲ. ಅವಳು ಇಲ್ಲಿದ್ದಿದ್ರೆ ದಿನ ಇಡೀ ಹತ್ತಿರೋಳು, ದುಃಖ ಪಟ್ಟಿರೋಳು. ಅದ್ರ ಬದಲು ಸುಬ್ಬು ಜೊತೆ ಇದ್ರೇ ವಾಸಿ. ಒಬ್ಬರನ್ನ ಮಿಸ್ ಮಾಡಿಕೊಂಡು ಇನ್ನೊಬ್ರು ಇರೋ ಬದಲು ಅವ್ರ ಜೊತೆನೇ ಇದ್ದು ಏನೇ ಕಷ್ಟ ಬಂದರೂ ಎದುರಿಸೋದು ಒಳ್ಳೇದಲ್ವ ನಂದಿನಿ? ನೀವು ಹೇಳೋ ಮಾತೆಲ್ಲ ಸರಿಯಾಗೇ ಇದೆ ವೀರು, ಆದರೆ ನಿಮ್ಮ ಮಾತುಗಳು ನನಗೆ ಸಮಾಧಾನ ಕೊಡ್ತಿಲ್ಲ ವೀರು. ಇಷ್ಟು ದಿನ ಶ್ರಾವಣಿ ಸುಬ್ಬುನ ಮಿಸ್ ಮಾಡ್ಕೊಂಡು ಅಳುವಾಗ ನಾನು ಅವಳಿಗೆ ಸಮಾಧಾನ ಮಾಡ್ತಿದ್ದೆ. ಆದರೆ ಇವತ್ತವಳು ಹೊರಟಿದ ತಕ್ಷಣ ನಾನೇ ಅವಳನ್ನು ಮಿಸ್ ಮಾಡ್ಕೋತಿದ್ದೀನಿ ಅನ್ನಿಸ್ತದೆ. ಸರಿ, ಹಾಗಾದ್ರೆ ಬನ್ನಿ ಎಲ್ರೂ ಒಟ್ಟಿಗೆ ಹೊರಡೋಣ.
ಶ್ರಾವಣಿಯಮ್ಮ, ಇದೇನು ವಾಪಸ್ ಬಂದ್ಬಿಟ್ರಿ? ಅಲ್ಲೇನಾದರೂ ತೊಂದರೆ ಆಯ್ತಾ? ತೊಂದರೆ ಆಗಿಲ್ಲ. ನಾನು ಇಲ್ಲಿಂದ ಹೋದ್ಮೇಲೆ ಅಮ್ಮಂಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತು. ಇಲ್ಲಿ ಬಂದು ನೋಡಿದ್ರೆ ಅದೇ ಆಯ್ತು. ಅಮ್ಮಂಗೆ ನನ್ನನ್ನು ಬಿಟ್ಟಿರೋದಕ್ಕಾಗಲ್ಲ, ನನಗೆ ಅಮ್ಮನ ಬಿಟ್ಟಿರೋದಕ್ಕಾಗಲ್ಲ, ನಾವಿಬ್ಬರನ್ನ ಬಿಟ್ಟು ಅಪ್ಪಂಗಿರೋದಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ನಿಂದೊಳ್ಳೆ ಕಥೆ ಆಯ್ತಲ್ಲಮ್ಮ. ನಾವೇನು ಫ್ಯಾಮಿಲಿ ಟ್ರಿಪ್ಗೆ ಹೊರಟಿದ್ದೀವಿ, ಅಲ್ಲಿ ಸಮಸ್ಯೆ ಇದೆ ಅಂತ ಸುಬ್ಬು ಹೇಳ್ದ. ಅವನು ನಿನಗೆ ಬರಕ್ಕೆ ಹೇಳಿರೋದೇ ದೊಡ್ಡ ವಿಷಯ. ನಾವು ಹೋಗಿ ಕೂತ್ಕೊಂಡ್ರೆ ಅವನಿಗೆ ತೊಂದರೆ ಆಗಲ್ವಾ? ಹೌದು ಅಮ್ಮೋರೆ, ನೀವು ಅಲ್ಲಿಗೆ ಹೋಗಿ, ನೀವು ಅಲ್ಲಿ ಹೋದ್ಮೇಲೆ ಅಲ್ಲಿನ ವಿಚಾರ ಎಲ್ಲ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ನಮಗೆ ಕಾಲ್ ಮಾಡಿ, ನಾವು ಬರ್ಬೋದು ಅನ್ಸಿದ್ರೆ ನಾವೆಲ್ಲ ಒಟ್ಟಿಗೆ ಬರ್ತೀವಿ. ಸಾರಿ ಪುಟ್ಟ, ನೀನು ಹೊಡ್ತಿದ್ದ ಹಾಗೆ ಮನ್ಸಿಗೆ ಒಂಥರ ಸಂಕಟ ಆಯಿತು. ಆದರೆ ನಿಮ್ಮ ಅಪ್ಪ ಮತ್ತು ಪದ್ದು ಹೇಳೋದು ಸರಿಯಾಗೇ ಇದೆ. ನೀನು ಅಲ್ಲಿಗೆ ಹೋಗ್ಬಿಡ್ಬಾ. ನೀನು ಅಲ್ಲಿಗೆ ಹೋಗ್ತಿದ್ದಾಗೆ ಫೋನ್ ಮಾಡು. ನಾವೇನಾದರೂ ಬರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂತು ಅಂದರೆ ನಾವೆಲ್ಲರೂ ಖಂಡಿತ ಬರ್ತೀವಿ. ಸರಿ ಆಯ್ತು. ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು. ನೀವೆಲ್ಲ ಬೇಜಾರಾದರೆ ನಾನು ಅಲ್ಲಿ ಬೇಜಾರಾಗ್ಬಿಡ್ತೀನಿ ಅಷ್ಟೇ. ಇಲ್ಲ ಇಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಹೋಗ್ಬಿಡ್ಬಾ, ಒಳ್ಳೇದಾಗಲಿ. ಸರಿ ಆಯಿತು, ಹೋಗಿ ಬರ್ತೀನಿ. ಹೋಗ್ತಿದ್ದ ಹಾಗೆ ಕಾಲ್ ಮಾಡ್ತೀನಿ. ಅಮ್ಮ ಹುಷಾರು. ಅಮ್ಮೋರೆ, ಇದ್ಯಾಕೆ ಬೊಂಬೆ ಹಾಗೆ ನಿಂತ್ಬಿಟ್ರಿ? ಏನಿಲ್ಲ ರಾಜಪ್ಪ, ನೀನು ಅಳಿಯಂದ್ರ ಬಗ್ಗೆ ಹೇಳ್ತಾ ಇದೆಯಲ್ಲ, ಈಗಿನ ಕಾಲದಲ್ಲೂ ಅಷ್ಟು ಒಳ್ಳೆಯವ್ರು ಇರ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ವಾ? ಮತ್ತೆ ನನಗೂ ಹಾಗೆ ಅನ್ಸೋದು. ಪರರ ವಸ್ತು ಪಾಷಾಣಕ್ಕೆ ಸಮ ಅನ್ನೋ ಅವ್ರ ಗುಣ ಎಂಥವ್ರ ಮನ್ಸನ್ನು ಕರಗಿಸ್ಬಿಡುತ್ತೆ ಅಂತೀನಿ. ಅಲ್ಲ ರಾಜಪ್ಪ, ಅವ್ರ ಬಗ್ಗೆ ಇಷ್ಟೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ಹಣದ ಮೇಲೆ ಆಸೆ ಇಲ್ಲ, ಆಸ್ತಿ ಅಂತಸ್ತ ಮೇಲೆ ವ್ಯಾಮೋಹ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅಮ್ಮೋರೆ, ನಮ್ಮ ಒಳಿಯೊಂದು ಫ್ರೆಂಡು ಈ ಊರಿಗೆ ಬರ್ತಾ ಇದಾರಂತೆ. ಅವ್ರನ್ನ ಇಲ್ಲಿ ಉಳ್ಸೋದಕ್ಕೆ ಹತ್ರದಲ್ಲಿ ಯಾವ್ದಾದ್ರು ರೂಮ್ ಇದೆಯಾ ರಾಜಪ್ಪ ಅಂತ ನನ್ನನ್ನು ವಿಚಾರಿಸ್ತಾ ಇದ್ರು. ನಾನು ಅಲ್ಲ ಅಳಿ ಅಂದ್ರೆ ಇಷ್ಟು ದೊಡ್ಡ ಮನೆ ಇದೆ, ಅವ್ರನ್ನ ಯಾಕೆ ಬೇರೆ ಕಡೆ ಉಳಿಸ್ಬೇಕು, ನಮ್ಮ ಮನೆಗೆ ಕರೀರಿ ಅಂತ ಬಲವಂತ ಮಾಡಿದೆ. ಅದಕ್ಕವರು ನನ್ನ ಫ್ರೆಂಡು ಅಂದಮೇಲೆ ನನ್ನ ಜವಾಬ್ದಾರಿ, ಅವ್ರನ್ನ ಇಲ್ಲಿಗೆ ಕರೆಸಿ ಈ ಮನೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು, ನಾನು ಈ ಮನೇಲಿರೋದೇ ತೊಂದರೆ ಅನ್ನೋ ಥರ ಮಾತಾಡ್ಬಿಟ್ರು ಅಂತೀನಿ.